TDS ಇದನ್ನೇ ಮೆಕ್ಕೆಜೋಳನೇ ಉಪಯೋಗಿಸೋದು. ಆಮೇಲೆ ಪಶು ಆಹಾರನೂ ಕೂಡ ಮೆಕ್ಕೆಜೋಳನೇ ಉಪಯೋಗಿಸೋದು. ಸೊ ಇವೆರಡೂ ಕೂಡ ಮೇಜರ್ ಆಗಿ ಈ ಸಾರಿ ರೈತರು ಹೆಚ್ಚಾಗಿ ಬೆಳೆದಿದ್ದಾರೆ ಮೆಕ್ಕೆಜೋಳನ. ಹೆಚ್ಚು ಪ್ರದೇಶದಲ್ಲೂ ಕೂಡ ಮೆಕ್ಕೆಜೋಳ ಬೆಳೆದಿದ್ದಾರೆ. ಸೊ ಸುಮಾರು 54ರಿಂದ 55 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗಬಹುದು ಅಂತ ಅಂದಾಜಿದೆ. 54ರಿಂದ 55 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಉತ್ಪಾದನೆ ಆಗಬೇಕು ಅಂತ ಇದೆ. ಸೊ ಒಟ್ಟಾರೆಯಾಗಿ ಪೌಲ್ಟ್ರಿ ಅವರು ಒಂದು 20 ಲಕ್ಷಕ್ಕಿಂತ ಜಾಸ್ತಿ ಮಾಡ್ತಾರೆ. ಆಮೇಲೆ ಪಶು ಆಹಾರ ಅದಕ್ಕೆ ಒಂದು 4-5 ಲಕ್ಷ ಆಗ್ತದೆ. ಸೊ ಇವರು 7ರಿಂದ 10 ಲಕ್ಷದವರೆಗೆ ಎಥನಾಲ್ ಮಾಡೋಕ್ಕೆ ಉಪಯೋಗಿಸ್ತಾರೆ. ಸೊ ಇದನ್ನೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು. ಈ ಎಥನಾಲ್ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ. ಆಮೇಲೆ MSP ನಿಗದಿ ಮಾಡೋರು ಕೇಂದ್ರ ಸರ್ಕಾರ, FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಆಸ್ ಇಫ್ ದಟ್ ಕೇಂದ್ರ ಸರ್ಕಾರದವರು ನಮ್ದೇನು ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಇಲ್ಲ, ಅದಕ್ಕೆ ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದೀವಿ ನಾವು. ಮೋಸ್ಟ್ ಲೈಕ್ಲಿ 8ನೇ ನಾವು ಮೊದಲನೇ ಸಾರಿ ಶುರುವಾಗುತ್ತಲ್ಲ ಅವತ್ತು ಹೌಸ್ ಅಡ್ಜನ್ ಆಗ್ತದೆ ಅಂತ ಹೇಳಿ ಅನ್ಕೊಂಡಿದೀವಿ. ಸಿಟ್ಟಿಂಗ್ ಮೆಂಬರು ನಮ್ಮ ಮೇಟಿಯವರು ಸಿಟ್ಟಿಂಗ್ ಮೆಂಬರ್ ಆಗಿದ್ದರು. ಅವರು ಕಾಲ ಆಗಿರೋದ್ರಿಂದ ಅಡ್ಜನ್ ಆಗ್ಬೋದು ಅಂತಕ್ಕಂಥ ಅನಿಸಿಕೆಯನ್ನು ಇಟ್ಕೊಂಡಿದ್ದೀವಿ. ಅವತ್ತೇ ಕರಿಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕಂತಂದ್ರೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸದಸ್ಯರುಗಳು ಇರ್ತಾರೆ, ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಕರ್ನಾಟಕದವರು. ಅಲ್ಲಿ ಕರೆಯೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಪಾರ್ಟಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀರಾ ಸರ್? ಪಾರ್ಟಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತೀರಾ ಸರ್? ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ವೇಣುಗೋಪಾಲ್ ಅವ್ರನ್ನೇನಾದ್ರೂ ಭೇಟಿ ಆಗ್ತೀರಾ ಮಂಗಳೂರಲ್ಲಿ? ನಾಳೆ ಹೌದು, ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ. ವೇಣುಗೋಪಾಲ್, ನಾನು 4ನೇ ತಾರೀಕು ಅಲ್ಲ ಸರ್, 4ನೇ ತಾರೀಕು ನಾಳೆ ಬುಧವಾರ ಮಂಗಳೂರು 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನ್ ಅಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ. ಸರ್, ನಿಮ್ಮ ಮನೆ ಬ್ರೇಕ್ಫಾಸ್ಟ್ಗೂ ಇವ್ರ ಮನೆ ಬ್ರೇಕ್ಫಾಸ್ಟ್ಗೂ ಏನ್ ಸರ್ ವ್ಯತ್ಯಾಸ? ಪೊಲಿಟಿಕಲ್ ಮೆನು ಮತ್ತೆ ಇದ್ರ ಮೆನು ಫುಡ್ ಸರ್ ಏನ್ ವ್ಯತ್ಯಾಸ ಇದೆ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್ಜು, ನಮ್ಮ ಮನೆಯಲ್ಲಿ ಬರೀ ವೆಜ್ಜು. ಪೊಲಿಟಿಕಲ್ ಮೆನು ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬಾ, ಇಲ್ಲಿ ನಾಟಿ ಕೋಳಿನ ಸರ್ ಒರಿಜಿನಲ್ ಸಿಗೋದಿಲ್ಲ ಅಂತ. ನಾಟಿ ಕೋಳಿ ಕನಕಪುರ ಕೋಳಿನೇ ಇರಬೇಕು. ನೀನ್ ತಿಂತೀಯ? ಪ್ಯೂರ ಏನು? ಪ್ಯೂರ್ ಏನು? ಪೊಲಿಟಿಕಲ್ ಸರ್, ಈಗ ಇದನ್ನ ಹೊರತುಪಡಿಸಿ ಕ್ಯಾಬಿನೆಟ್ ರೀಶಫಲ್ ನಾಯಕತ್ವ ಬದಲಾವಣೆ ವಿಚಾರ ಸರ್, ಕ್ಯಾಬಿನೆಟ್ ರೀಶಫಲ್ ನಾಯಕತ್ವ ಬದಲಾವಣೆ ವಿಚಾರವಾಗಿ ಏನಾದ್ರು ಚರ್ಚೆ ಆಯ್ತಾ ಸರ್ ನಿಮ್ಮಿದ್ರ ಮಧ್ಯೆ? ಕ್ಯಾಬಿನೆಟ್ ರೀಶಫಲ್ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆ ಆಯ್ತಾ? ಕೇಳಪ್ಪ, ಇಲ್ಲಿ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನ್ ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಏನ್ ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿ. ಸರ್, ನಿಮ್ಮ ಶಾಸಕರುಗಳಿಗೂ ಕನ್ವೆ ಮಾಡ್ತೀರಾ ಸರ್? ಸರ್, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಸರ್, ನಿಮ್ಮ ಶಾಸಕರುಗಳಿಗೆ ಮತ್ತೆ ಸಚಿವರಿಗೂ ಇದನ್ನ ಕನ್ವೆ ಮಾಡ್ತೀರಾ ಸರ್? ನಿಮ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನೀವು ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ರಲ್ಲ, ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ.
TDS ಇದನ್ನೇ ಮೆಕ್ಕೆಜೋಳನೇ ಉಪಯೋಗಿಸೋದು. ಆಮೇಲೆ ಪಶು ಆಹಾರನೂ ಕೂಡ ಮೆಕ್ಕೆಜೋಳನೇ ಉಪಯೋಗಿಸೋದು. ಸೊ ಇವೆರಡೂ ಕೂಡ ಮೇಜರ್ ಆಗಿ ಈ ಸಾರಿ ರೈತರು ಹೆಚ್ಚಾಗಿ ಬೆಳೆದಿದ್ದಾರೆ ಮೆಕ್ಕೆಜೋಳನ. ಹೆಚ್ಚು ಪ್ರದೇಶದಲ್ಲೂ ಕೂಡ ಮೆಕ್ಕೆಜೋಳ ಬೆಳೆದಿದ್ದಾರೆ. ಸೊ ಸುಮಾರು 54ರಿಂದ 55 ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗಬಹುದು ಅಂತ ಅಂದಾಜಿದೆ. 54ರಿಂದ 55 ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಉತ್ಪಾದನೆ ಆಗಬೇಕು ಅಂತ ಇದೆ. ಸೊ ಒಟ್ಟಾರೆಯಾಗಿ ಪೌಲ್ಟ್ರಿ ಅವರು ಒಂದು 20 ಲಕ್ಷಕ್ಕಿಂತ ಜಾಸ್ತಿ ಮಾಡ್ತಾರೆ. ಆಮೇಲೆ ಪಶು ಆಹಾರ ಅದಕ್ಕೆ ಒಂದು 4-5 ಲಕ್ಷ ಆಗ್ತದೆ. ಸೊ ಇವರು 7ರಿಂದ 10 ಲಕ್ಷದವರೆಗೆ ಯಾರು ಎಥನಾಲ್ ಮಾಡೋಕ್ಕೆ ಉಪಯೋಗಿಸ್ತಾರೆ. ಸೊ ಇದನ್ನೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು. ಈ ಎಥನಾಲ್ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ. ಆಮೇಲೆ MSP ನಿಗದಿ ಮಾಡೋರು ಕೇಂದ್ರ ಸರ್ಕಾರ, FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಆಸ್ ಇಫ್ ದಟ್ ಕೇಂದ್ರ ಸರ್ಕಾರದವರು ನಮ್ದೇನು ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ. ಇಲ್ಲ, ಅದಕ್ಕೆ ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದೀವಿ ನಾವು. ಮೋಸ್ಟ್ ಲೈಕ್ಲಿ 8ನೇ ನಾವು ಮೊದಲನೇ ಸಾರಿ ಇದಾಗುತ್ತಲ್ಲ ಅವತ್ತು ಹೌಸ್ ಅಡ್ಜನ್ ಆಗ್ತದೆ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸಿಟ್ಟಿಂಗ್ ಮೆಂಬರು ನಮ್ಮ ಮೇಟಿಯವರು ಸಿಟ್ಟಿಂಗ್ ಮೆಂಬರ್ ಆಗಿದ್ದರು. ಅವರು ಕಾಲ ಆಗಿರೋದ್ರಿಂದ ಅಡ್ಜನ್ ಆಗ್ಬೋದು ಅಂತಕ್ಕಂಥ ಅನಿಸಿಕೆಯನ್ನು ಇಟ್ಕೊಂಡಿದ್ದೀವಿ. ಅವತ್ತೇ ಕರೀಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕಂತಂದ್ರೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸದಸ್ಯರುಗಳಿರ್ತಾರೆ, ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಕರ್ನಾಟಕದವರು. ಅಲ್ಲಿ ಕರೆಯೋಣ ಅಂತ ಅನ್ಕೊಂಡಿದ್ದೀವಿ. ಸೊ ಪಾರ್ಟಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀರಾ ಸರ್? ಪಾರ್ಟಿ ಹೈಕಮಾಂಡ್ ನಾಯಕರು ಭೇಟಿ ಆಗ್ತೀರಾ ಸರ್? ಕೇಳ್ತಾ ಇಲ್ವಾ? ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ವೇಣುಗೋಪಾಲ್ ಅವ್ರನ್ನೇನಾದ್ರೂ ಭೇಟಿ ಆಗ್ತೀರಾ ಮಂಗಳೂರಲ್ಲಿ? ನಾಳೆ ಹೌದು, ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ. ವೇಣುಗೋಪಾಲ್, ನಾನು 4ನೇ ತಾರೀಕು. ಅಲ್ಲ ಸರ್, 4ನೇ ತಾರೀಕು ನಾಳೆ ಬುಧವಾರ ಮಂಗಳೂರು 3ನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ. ಆ ಫಂಕ್ಷನ್ ಅಲ್ಲಿ ನಾನು, ವೇಣುಗೋಪಾಲ್ ಅವರು ಕೂಡ ಇಬ್ಬರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ. ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ. ಸರ್, ನಿಮ್ಮ ಮನೆ ಬ್ರೇಕ್ಫಾಸ್ಟ್ಗೂ ಇವ್ರ ಮನೆ ಬ್ರೇಕ್ಫಾಸ್ಟ್ಗೂ ಏನ್ ಸರ್ ವ್ಯತ್ಯಾಸ? ಪೊಲಿಟಿಕಲ್ ಮೆನು ಮತ್ತೆ ಇದ್ರ ಮೆನು ಫುಡ್ ಸರ್ ಏನ್ ವ್ಯತ್ಯಾಸ ಇದೆ? ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್ಜು, ನಮ್ಮ ಮನೆಯಲ್ಲಿ ಬರೀ ವೆಜ್ಜು. ಪೊಲಿಟಿಕಲ್ ಮೆನು ಇವನು ವೆಜಿಟೇರಿಯನ್, ನಾನು ನಾನ್ ವೆಜಿಟೇರಿಯನ್. ಆದ್ರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನಿಗೆ ಹೇಳಿದೆ, ನೋಡಪ್ಪ, ಇದರಿಂದ ಹಳ್ಳಿಯಿಂದ ಕೋಳಿ ತಗೋಬಾ, ಇಲ್ಲಿ ನಾಟಿ ಕೋಳಿನ ಸರ್ ಒರಿಜಿನಲ್ ಸಿಗೋದಿಲ್ಲ ಅಂತ. ನಾಟಿ ಕೋಳಿ ಕನಕಪುರ ಕೋಳಿನೇ ಇರಬೇಕು. ನೀನ್ ತಿಂತೀಯ? ಪ್ಯೂರ್ ಏನು ಪ್ಯೂರ್ ಅಂದ್ರೇನು? ಪೊಲಿಟಿಕಲ್ ಸರ್, ಈಗ ಇದನ್ನ ಹೊರತುಪಡಿಸಿ ಕ್ಯಾಬಿನೆಟ್ ರೀಶಫಲ್ ನಾಯಕತ್ವ ಬದಲಾವಣೆ ವಿಚಾರ ಸರ್, ಕ್ಯಾಬಿನೆಟ್ ರೀಶಫಲ್ ನಾಯಕತ್ವ ಬದಲಾವಣೆ ವಿಚಾರವಾಗಿ ಏನಾದ್ರು ಚರ್ಚೆ ಆಯ್ತಾ ಸರ್ ನಿಮ್ಮಿಬ್ರು ಮಧ್ಯೆ? ಕ್ಯಾಬಿನೆಟ್ ರೀಶಫಲ್ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆ ಆಯ್ತಾ? ಕೇಳಪ್ಪ, ಇಲ್ಲಿ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಹೈಕಮಾಂಡ್ನವರು ಏನ್ ಹೇಳ್ತಾರೆ ಅದರಂತೆ ನಡ್ಕೋಬೇಕು ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಏನ್ ಡಿಸಿಷನ್ ತಗೋತಾರೆ ಅದರಂತೆ ನಡ್ಕೋಬೇಕು ಅಂತ ಮೊನ್ನೆನೇ ಚರ್ಚೆ ಮಾಡಿದ್ದೀವಿ. ಇವತ್ತು ಅದನ್ನೇ ಚರ್ಚೆ ಮಾಡಿ ಸರ್, ನಿಮ್ಮ ಶಾಸಕರುಗಳಿಗೂ ಕನ್ವೆ ಮಾಡ್ತೀರಾ ಸರ್? ಸರ್, ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಸರ್, ನಿಮ್ಮ ಶಾಸಕರುಗಳಿಗೆ ಮತ್ತೆ ಸಚಿವರಿಗೂ ಇದನ್ನ ಕನ್ವೆ ಮಾಡ್ತೀರಾ ಸರ್? ನಿಮ್ ಬ್ರೇಕ್ಫಾಸ್ಟ್ ಮೀಟಿಂಗ್ದು ನೀವು ನಾವು ಒಗ್ಗಟ್ಟಾಗಿದ್ದೀವಿ ಅಂತ ಮಾಧ್ಯಮದ ಮುಂದೆ ಹೇಳಿದ್ರಲ್ಲ, ನಾವು ಯಾವಾಗಲೂ ಒಗ್ಗಟ್ಟಾಗಿದ್ದೀವಿ. ಕೆಲ